ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ಮುಸ್ಸಂಜೆಯ ಶುಭ ಕಾಮನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಹಮ್ಮಿಕೊಂಡಂತಹ ಅಬ್ದುಲ್ ರಹಿಮಾನ್ ಮತ್ತು ವಯನಾಡ್ ಅಶ್ರಫ್ ಇವರ ಹತ್ಯೆ ಏನಿದೆ, ಇದಕ್ಕೆ ನ್ಯಾಯ ಸಿಗಬೇಕೆಂಬಂತಹ ನಿಟ್ಟಿನಲ್ಲಿ ಆ ನ್ಯಾಯದ ಕಾವಲಾಳುಗಳಾಗಿ ಬಂದು ಸೇರಿರುವಂತಹ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ನ್ಯಾಯವನ್ನು ನಿರೀಕ್ಷಿಸುತ್ತಿರುವಂತಹ ಊರಿನ ಎಲ್ಲ ನಾಗರಿಕರಿಗೂ ನಾನು ಒಂದು ಬಿಗ್ ಸೆಲ್ಯೂಟ್ ಅನ್ನು ಕೊಡ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ಎರಡು ಕ್ರೈಮ್ನ ವಿಚಾರದಲ್ಲಿ ನಾವು ಇವತ್ತು ಒಟ್ಟು ಸೇರಿದ್ದೇವೆ. ಒಂದು ಆರ್ಗನೈಸ್ಡ್ ಕ್ರೈಮ್, ಮತ್ತೊಂದು ಮಾಬ್ ಲಿಂಚಿಂಗ್. ಒಂದು ಸಂಘಟಿತವಾಗಿ ಒಂದು ಕೊಲೆಗೆ ಒಂದು ಯತ್ನ ನಡೆಯುತ್ತಾ ಇದೆ, ಮತ್ತೊಂದು ಮಾಬ್ ಲಿಂಚಿಂಗ್ ನಡೆಯುತ್ತಾ ಇದೆ. ಮತ್ತೊಂದು ಕಡೆ ಮುಸ್ಲಿಮರನ್ನು ಹಿಂದೂಗಳನ್ನು ಕೊಂದಂತಹ ಒಬ್ಬ ರೌಡಿ ಶೀಟರ್ನ ಹತ್ಯೆ ಆಗ್ತದೆ. ಈ ಹತ್ಯೆ ಆದಂತಹ ಸಂದರ್ಭದಲ್ಲಿ ರೌಡಿ ಶೀಟರ್ನ ಹತ್ಯೆ ಆದಂತಹ ವ್ಯಕ್ತಿಯ ಮೇಲೆ EAPA ದಾಖಲಾಗ್ತದೆ. ಆದರೆ ಅಮಾಯಕರಾದಂತಹ ಯಾವುದೇ ಒಂದು ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗದಂತಹ ಎರಡು ಮುಗ್ಧ ಜೀವಗಳನ್ನು ಬಲಿ ತೆಗೆದಂತಹ ವ್ಯಕ್ತಿಗಳಿಗೆ ಇಷ್ಟವರೆಗೆ ಕೂಡ EAPA ದಾಖಲಾಗಲಿಲ್ಲ. ನಾವಿಲ್ಲಿ ಚಿಂತನೆ ಮಾಡಬೇಕಾದ್ದೇನಂತ ಹೇಳಿದರೆ, ಇದು ಯಾಕೆ ಹೀಗೆ ಆಗ್ತಾ ಇದೆ? ಇಲ್ಲಿ ಸೇರಿರುವಂತಹ ಕಾರ್ಯಕರ್ತರಿಗೆ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ನೀವು ವಿಚಾರವನ್ನು ಮನೆ ಮನೆಗೆ ತಲುಪಿಸಬೇಕು. ಏನಂತ ಹೇಳಿದ್ರೆ, ವಿಶ್ವದ ಒಂದು ಬಲಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ದೇಶ ಅಂತ ಹೇಳಿ ಏನು ನಾವು ಅಭಿಮಾನ ಪಟ್ಕೊಳ್ತಾ ಇದ್ದೇವಾ, ಆ ಬಲಿಷ್ಠವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೊಂದು 3 ಪಿಲ್ಲರ್ ನಿಂತಿದೆ. ಅದು ಭಾರತದ ಶಾಸಕಾಂಗ, ಭಾರತದ ಕಾರ್ಯಾಂಗ, ಭಾರತದ ಮತ್ತು ನ್ಯಾಯಾಂಗ. ಈ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನ ಕಾಯಲಿಕ್ಕೆ ಬೇಕಾಗಿ ನಾವು ಕಾವಲು ನಾಯಿಯಾಗಿ ಪ್ರಜಾಪ್ರಭುತ್ವದ 4ನೇ ಪಿಲ್ಲರ್ ಅನ್ನ ಹೇಳ್ತಾ ಇದ್ದೇವೆ, ಮಾಧ್ಯಮ ರಂಗ ಅಂತ ಹೇಳಿ. ಈ 4 ಪಿಲ್ಲರ್ನ ವೀಕ್ನೆಸ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಮಗೆ ನ್ಯಾಯ ಮರೀಚಿಕೆ ಆಗಲಿಕ್ಕೆ ಕಾರಣ ಅಂತ ಹೇಳಿ ನಾವು ಆಲೋಚಿಸಬೇಕು. ನಾವು ಫಸ್ಟ್ ಆಫ್ ಆಲ್ ಆಗಿ ಹೇಳಿದ ನಾನು ಶಾಸಕಾಂಗ ವ್ಯವಸ್ಥೆ, ನಮ್ಮ ಪಾಲಿಸಿ ಮೇಕಿಂಗ್ ಬಾಡಿ. ಇವತ್ತು ನಿಮ್ಮ ಮುಂದೆ ನಾನು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ಇವತ್ತು 2 ಅಮಾಯಕ ವ್ಯಕ್ತಿಗಳ ಹತ್ಯೆ ಆಗ್ತದೆ. ಈ ಹತ್ಯೆ ಆದಂತಹ ಸಂದರ್ಭದಲ್ಲಿ ನಾನು ಇಡೀ ಕಾಂಗ್ರೆಸ್ ಪಕ್ಷವನ್ನು ಪ್ರಶ್ನೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಏನಿದೆ ಅಂತ ಹೇಳಿದರೆ, ಅಲ್ಲಿ ಹಿಂದೂಗಳ ಒಟ್ಟು ಬೇಕು, ಕ್ರಿಶ್ಚಿಯನ್ರ ಒಟ್ಟು ಬೇಕು, ಮುಸಲ್ಮಾನರ ಒಟ್ಟು ಬೇಕು. ಎಲ್ಲಿ ಮುಸಲ್ಮಾನರ ಪರವಾಗಿ ಮಾತಾಡಿದ್ರೆ ಹಿಂದೂಗಳ ಒಟ್ಟು ಕಡಿಮೆ ಆಗ್ತದ, ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಮುಸಲ್ಮಾನರ ಒಟ್ಟು ಕಡಿಮೆ ಆಗ್ತದೆ ಅಂತ ಹೇಳುವಂತಹ ಹೆದರಿಕೆಯಲ್ಲಿ ಜೀವಿಸುವಂತಹ ಒಂದು ಅವಕಾಶವಾದಿ ಪಕ್ಷ. ಆ ವಿಚಾರದಲ್ಲಿ ಮಾತಾಡೋದಿಲ್ಲ. ಆದ್ರೆ ನಾವು ಮಾತಾಡ್ಲಿಕ್ಕೆ ಹೋಗೋದು ಅಂತ ಹೇಳಿದ್ರೆ, ಮುಸ್ಲಿಂ ಡಾಮಿನೇಟ್ ಆಗಿರುವಂತಹ ಜಾಗದಲ್ಲಿ ನಿಂತುಕೊಂಡು ಮುಸಲ್ಮಾನರ ಓಟನ್ನು ಪಡೆದುಕೊಂಡು MLA ಆಗಿರುವಂತಹ ವ್ಯಕ್ತಿಗಳು, ಈ ವ್ಯಕ್ತಿಗಳಿಗೆ ಶಾಸನ ಸಭೆಗಳಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಅಮಾಯಕ ಮುಸಲ್ಮಾನರ ಹತ್ಯೆ ವಿಚಾರದಲ್ಲಿ ವಿಧಾನಸಭೆಯಲ್ಲಿ ಮಾತೆತ್ತಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಆದರೆ ನಾವು ಆಲೋಚಿಸಬೇಕು, ನಾವು ಯಾವ ವ್ಯಕ್ತಿಗಳನ್ನ ವಿಧಾನಸಭೆಗೆ ಕಳಿಸ್ತಾ ಇದ್ದೇವೆ. ನಾನು ಬೇರೆ ಏನು ವಿಚಾರ ಕೇಳೋದಿಲ್ಲ. ಜಮೀರ್ ಅಹಮದ್ ಏನಂತ ಹೇಳಿದರೆ, ಅವರ ಪಾಕೆಟ್ ಮನಿಯಿಂದ 50 ಲಕ್ಷ ರೂಪಾಯಿ ತೆಗೆದುಕೊಟ್ರು. ಇದು ನಾಚಿಕೆಯಾಗಬೇಕು. ಯಾಕಂತ ಹೇಳಿದ್ರೆ, 2 ಅಮಾಯಕ ಮುಗ್ಧ ಜೀವಕ್ಕೆ ಬೇಕಾಗಿ ಸರ್ಕಾರದಿಂದ 1 ರೂಪಾಯಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗದಂತಹ ನಾಲಾಯಕ್ ಮುಸಲ್ಮಾನ್ MLAಗಳು ರಾಜೀನಾಮೆ ನೀಡಿ ಹೊರಗೆ ಬರಬೇಕು. ಯಾಕೆ ಹೊರಗೆ ಬರ್ಬೇಕಂತ ಹೇಳಿದ್ರೆ, ಅವರಿಗೆ ಮುಸಲ್ಮಾನರ ಓಟ್ ಪಡೆಯಲಿಕ್ಕೆ ಗೊತ್ತಿದೆ. ಆದರೆ ಸರ್ಕಾರದಿಂದ ಕ್ವಶನ್ ಮಾಡಿಕೊಂಡು ಯಾರಿಗೆ ಹಣ ಕೊಡಬೇಕು ಅವರಿಗೆ ಕೊಡಿಸಲಿಕ್ಕೆ ಅವರಿಗೆ ತಾಕತ್ತಿಲ್ಲದಂತಹ MLAಗಳು ವಿಧಾನಸಭೆಯಲ್ಲಿ ಇದ್ದರೆಷ್ಟು ಇಲ್ಲ ಇದ್ದರೆಷ್ಟು, ಅದು ನಾವು ಆಲೋಚನೆ ಮಾಡಬೇಕು. ನಂಬರ್ 2, ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟರ್ ವೈರಲ್ ಆಯಿತು. ಆ ಪೋಸ್ಟರ್ ಅಲ್ಲಿ ಒಂದು ಮಸೀದಿಯ ಒಂದು ಪೋಸ್ಟರ್ ಒಬ್ಬರು ವೈರಲ್ ಮಾಡಿದ್ರು. ಅದು ಓದ್ತಾ ಇರುವಾಗ ಅದರಲ್ಲಿ ಏನಿತ್ತು ಅಂತ ಹೇಳಿದರೆ, ಸಾಮಾಜಿಕ ಜಾಲತಾಣದಲ್ಲಿ ಗೀಚುವವರು ಅವರು ಎಷ್ಟು ಸಲ ಅಮಾಯಕ ಅಬ್ದುಲ್ ರಹಿಮಾನ್ರ ಮಕ್ಕಳ ವಿಚಾರದಲ್ಲಿ ಧನ ಸಹಾಯ ಮಾಡಿದ್ದಾರೆ ಅಂತೇಳಿ ಕ್ವಶನ್ ಮಾಡ್ತಾರೆ. ನಾನು ಈ ಸಾಮಾಜಿಕ ಜಾಲತಾಣದ ವಿಷಯದಲ್ಲಿ ಮಾತಾಡುವಂತಹ ವ್ಯಕ್ತಿಗಳ ಬಗ್ಗೆ, ಬರೆಯುವಂತಹ ವ್ಯಕ್ತಿಗಳಿಗೆ ಹೇಳೋದು, ನಾವಿವತ್ತು ಅಬ್ದುಲ್ ರಹಿಮಾನ್ ಮತ್ತು ಅಶ್ರಫ್ ವಯನಾಡ್ ವಿಚಾರದಲ್ಲಿ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವ, ಇದರ ಹಿಂದೆ ಒಂದು ಉದ್ದೇಶ ಇದೆ. ಕೆಲವೊಮ್ಮೆ ಪೊಲೀಸ್ ಇಲಾಖೆಯವರು ಕೇಳ್ತಾರೆ ನಮ್ಮೊಂದಿಗೆ ಏನಂತ ಹೇಳಿದ್ರೆ, ತನಿಖೆ ಪ್ರಗತಿಯ ಹಂತದಲ್ಲಿ ಇರುವಾಗ
ತನಿಖಾ ಹಂತದಲ್ಲಿರುವಾಗ ನಿಮಗೆ ಈ ರೀತಿ ಒಂದು ಪ್ರತಿಭಟನೆಯನ್ನು ಮಾಡಿಕೊಂಡು ಜನ ಇನ್ನಷ್ಟು ಉದ್ರೇಕಿಸಬೇಕಂತ ಹೇಳಿ ನಾವು ಅವರಲ್ಲಿ ಕೇಳ್ತಾ ಇರೋದು ಅಷ್ಟೇ. ತನಿಖಾ ಹಂತದಲ್ಲಿರುವಾಗಲೇ ನಿಮಗೆ ಪ್ರಮುಖವಾದಂತಹ ಆರೋಪಿಗಳನ್ನ ಬಂಧಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಆದ್ರೆ ಮತ್ತೆ ನೀವು ಯಾವಾಗ ಬಂಧಿಸುದು? ಇಲ್ಲಿ ನಾವು ಕೇಳಿರ್ಬೇಕಂತಿದೆ ಅಂತ ಹೇಳಿದ್ರೆ, ಇವತ್ತು ಅಬ್ದುಲ್ ರಹಿಮಾನ್ ಮತ್ತು ಅಶ್ರಫ್ ವೈನಾಡ್ ಅವರಿಗೆ ಏನು ಅವರ ಹತ್ಯೆ ಆಯ್ತಾ? ಈ ಹತ್ಯೆ ಆದಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಅಬ್ದುಲ್ ರಹಿಮಾನ್ರ ವೈಫ್ ವಿಧವೆ ಆದರು, ಮಕ್ಕಳು ಅನಾಥರಾದರು. ಈ ದೇಶದ ಅಥವಾ ಈ ಜಿಲ್ಲೆಯ ಮುಸಲ್ಮಾನರಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾವ ರೀತಿಯ ಭಯ ಅಂತ ಹೇಳಿದರೆ, ಕೆಲಸಕ್ಕೆ ಹೋದಂತಹ ನನ್ನ ಗಂಡ ಮನೆಗೆ ವಾಪಸ್ ಜೀವಂತವಾಗಿ ಬರ್ತಾರ ಅಥವಾ ಶವವಾಗಿ ಬರುತ್ತೆ ಅಂತ ಹೇಳುವಂಥ ಒಂದು ಹೆದರಿಕೆ. ಮನೆಯಲ್ಲಿರುವಂತಹ ಮುಗ್ಧ ಮಕ್ಕಳಿಗೆ ಹೆದರಿಕೆ ಏನಂತ ಹೇಳಿದ್ರೆ, ನನ್ನ ತಂದೆ ಮನೆಗೆ ನನಗೆ ಚಾಕ್ಲೇಟ್ ಇಟ್ಕೊಂಡು ಬರ್ತಾರಾ ಅಥವಾ ನನ್ನ ತಂದೆಯ ಮೈಯತ್ತುರುಳದಂತ ಹೇಳುವಂತಹ ಹೆದರಿಕೆಯಲ್ಲಿ ಇರುವಾಗ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಯಾವತ್ತೂ ಕೂಡ ಆ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಬಾರದು. ಅದಕ್ಕೆ ಇಲ್ಲಿರುವಂತಹ ಜನರಿಗೆ ಕಾನ್ಫಿಡೆಂಟ್ ಅನ್ನು ಬಿಲ್ಡಪ್ ಮಾಡಲಿಕ್ಕಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡದ್ದು. ಇಲ್ಲಿ ನಾವು ಆಲೋಚಿಸಬೇಕು ಏನಂತ ಹೇಳಿದ್ರೆ, ಅಲ್ಲಿ ಅಬ್ದುಲ್ ರಹಿಮಾನ್ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದಂತ ವ್ಯಕ್ತಿ ಆಲೋಚಿಸಬೇಕೇನಂತ ಹೇಳಿದ್ರೆ, ಅಲ್ಲಿ ಅಬ್ದುಲ್ ರಹಿಮಾನ್ನ ಸಹೋದರಿ, ಅಬ್ದುಲ್ ರಹಿಮಾನ್ ವೈಫ್ ನನ್ನ ಸಹೋದರಿ, ಅವಳು ಯುದ್ಧದಲ್ಲಿದ್ದಾರೆ. ಯಾವತ್ತೂ ಕೂಡ ಹೇಳಿರ್ಲಿಕ್ಕಿಲ್ಲ ಏನಂತ ಹೇಳಿದ್ರೆ, ನನಗೆ ಹಣ ಸಾಕು, ನ್ಯಾಯ ಬೇಡ ಅಂತೇಳಿ. ಅಬ್ದುಲ್ ರಹಿಮಾನ್ನ ಸಹೋದರಿ ಕೂಡ ಆಶಿಸ್ತಾ ಇರುವುದು ಏನಂತ ಹೇಳಿದ್ರೆ, ನನ್ನ ಗಂಡನನ್ನ ಕೊಂದಂತಹ ವ್ಯಕ್ತಿಗಳಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ. ಇಲ್ಲಿ ಹಣ 50 ಲಕ್ಷ ರೂಪಾಯಿ ನಮಗೆ ಅದರ ಪ್ರಶ್ನೆ ಅಲ್ಲ. ಜಮೀರ್ ಅಹಮದ್ ನಮಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಮಸೀದಿಯ ಕಮಿಟಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮನಸ್ಸು ಮಾಡಿದರೆ ಶುಕ್ರವಾರ ದಿವಸ 10 ನಿಮಿಷ ನಾವು ಕೂತ್ಕೊಂಡ್ರೆ ಸಾಕು, 1 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವಂತಹ ಕೆಪಾಸಿಟಿ ನಮ್ಗೆ ಇದೆ. ನಮ್ಗೆ ಹಣ ಮುಖ್ಯವಲ್ಲ, ನಮ್ಗೆ ನ್ಯಾಯ ಮುಖ್ಯ. ಆ ನ್ಯಾಯ ಮರೀಚಿಕೆಯಾದಂತಹ ನ್ಯಾಯವನ್ನ ತೆಗೆದುಕೊಳ್ಳಲಿಕ್ಕೆ ಬೇಕಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡದ್ದು. ಇದು ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಶಾಸಕಾಂಗ ವ್ಯವಸ್ಥೆಯ ವೈಫಲ್ಯ ಮತ್ತು ಹಣವನ್ನು ಕೊಟ್ಟು ತೊಳೆದುಕೊಳ್ಳುವಂತಹ ರಾಜಕಾರಣಿಗಳಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಡುತ್ತಿರುವಂತಹ ಖಡಕ್ ಎಚ್ಚರಿಕೆ. ಯಾಕಂತ ಹೇಳಿದ್ರೆ, ನಿಮ್ಮ ಹಣವನ್ನು ಕೊಟ್ಟುಕೊಂಡು, ನಿಮ್ಮ ಜೇಬಿನಿಂದ ಹಣ ಕೊಟ್ಟು ನೀವು ನ್ಯಾಯವನ್ನು ಬದಿಗೆ ಸರಿಸುವುದು ಬೇಡ. ಇಲ್ಲಿ ನಾವು ಕೇಳ್ತಾ ಇರೋದಂತ ಹೇಳಿದ್ರೆ ಕಾರ್ಯಾಂಗ ವ್ಯವಸ್ಥೆ. ಕಾರ್ಯಾಂಗ ವ್ಯವಸ್ಥೆ ಅಂತ ಹೇಳಿದ್ರೆ, ಇಲ್ಲಿ ಇವರಿಗೆ ಹಣ ಕೊಟ್ಟರೆ ಅಲ್ಲಿ ಸುಹಾಸ್ ಶೆಟ್ಟಿಗೆ ಹಣ ಕೊಡಬೇಕಾಗಿ ಬರ್ಬೋದು. ಈ ರೀತಿಯಾದಂತಹ ಆಲೋಚನೆಗಳು ನಾವಿಲ್ಲಿ ಕೇಳ್ತಾ ಇರೋದೇನಂತ ಹೇಳಿದ್ರೆ, ಇಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ವಿಚಾರಗಳನ್ನ ಡಿಸ್ಕಷನ್ ಮಾಡುವಾಗ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಮಾತಾಡಿದರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಮೇಲೆ UAP ದಾಖಲಾಗ್ತದೆ, ನಮ್ಮ ನಾಯಕರನ್ನು ಜೈಲಿಗೆ ಹಾಕಲಾಗ್ತದೆ. ನಾನು ಕೇಳ್ತಾ ಇರೋದು, ಕೇಂದ್ರ ಸರ್ಕಾರ BJP ಅದು ಹೋಗ್ಲಿ, ನಮ್ಗೆ ಅವರ ಅಜೆಂಡಾ ಗೊತ್ತಿದೆ, ಅದು ಕ್ಲಾರಿಟಿ ಇದೆ. ಸಂಘ ಪರಿವಾರ ಅಂತ ಹೇಳಿಕೊಂಡದ್ದು ಯಾಕೆ ಹುಟ್ಟಿದ್ದು, ಅವರ ಹಿನ್ನೆಲೆ ಏನು, ಮತ್ತು ಅದರ ಬ್ಯಾಕ್ಗ್ರೌಂಡ್ RSS ಏನು, RSS ಸಂಘ ಪರಿವಾರದ ಪ್ರಮುಖ ಏನು, ಅವರ ಅಭಿವ್ಯಕ್ತಿ ಪ್ರಮುಖ ಯಾರು, ಬೌದ್ಧಿಕ ಪ್ರಮುಖ ಯಾರು, ಶಾರೀರಿಕ ಪ್ರಮುಖ ಯಾರು, ಇದೆಲ್ಲವನ್ನು ಕೂಡ ಸ್ಟಡಿ ಮಾಡಿಕೊಂಡಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ನಾವು ಕಟ್ಟಿದ್ದು. ನಮಗೆ ಶತ್ರುಗಳ ವಿಚಾರದಲ್ಲಿ ಕ್ಲಾರಿಟಿ ಇದೆ. ಏನಂತ ಹೇಳಿದ್ರೆ, ನಮ್ಮ ಶತ್ರು ಯಾರು, ಅವರ ಆರ್ಗನೈಸಿಂಗ್ ಕ್ರೈಮ್ ಯಾವ ರೀತಿ ಇದೆ, ಮತ್ತು ಅವರು ಯಾವ ರೀತಿ ಸಮಾಜವನ್ನು ಒಡೆಯುತ್ತಾರೆ ಅಂತ ಹೇಳುವ ವಿಚಾರದಲ್ಲಿ ಕ್ಲಿಯಾರಿಟಿ ಇದೆ. ಆದರೆ ಮುಸಲ್ಮಾನರ 95% ವೋಟನ್ನು ಪಡೆದಂತಹ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿ, ಇಲ್ಲಿ ನಾವು ಕೆಲವೊಂದು ವಿಚಾರದಲ್ಲಿ ಮಾತಾಡಿದಾಗ ನಮ್ಮ ಮೇಲೆ ಕೇಸು, ನಮ್ಮ ನಾಯಕರ ಮೇಲೆ ಕೇಸು, ರಿಯಾಜ್ ಕಳಂಬರ್ ಅವರ ಮೇಲೆ ಕೇಸ್ ದಾಖಲಾಗ್ತದೆ, ಮುನಿಶಾಲಿ ಅವರ ಮೇಲೆ ಕೇಸ್ ದಾಖಲಾಗ್ತದೆ. ಬಹುಶಃ ಇಲ್ಲಿರುವಂತಹ ಜಾತ್ಯತೀತವಾದಿಗಳು ಆಲೋಚಿಸಬಹುದು ಏನಂತ ಹೇಳಿದ್ರೆ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳುವಂಥದ್ದು ನಾಯಕ ಆಧಾರಿತ ಪಕ್ಷ ಅಂತ ಹೇಳಿ. ಖಂಡಿತವಾಗಿಯೂ ನಾಯಕ ಆಧಾರಿತ ಪಕ್ಷವಲ್ಲ, ಅದು ಕ್ಯಾಡರ್ ಆಧಾರಿತ ಪಕ್ಷ. ನಾಳೆ ಅಕ್ಬರ್ ಅಲಿಯ ಮೇಲೆ ಕೇಸು ಹಾಕಿಕೊಂಡು ಜೈಲಿಗೆ ತಳ್ಳಿದ್ರು ಕೂಡ ಈ ಸ್ಥಾನಕ್ಕೆ ಬರಲಿಕ್ಕೆ ಮತ್ತೊಬ್ಬರಿದ್ದಾರೆ. ಜಲೀಲ್ ಕೃಷ್ಣಾಪುರ ಅವರನ್ನು ಒಳಗೆ ಹಾಕಿದ್ರು ಕೂಡ, ಅನ್ವರ್ ಸಾದತ್ ಬಜಿತ್ತುರ ಒಳಗೆ ಹಾಕಿದ್ರು ಕೂಡ, ಅವರಿಗಿಂತ ಪವರ್ಫುಲ್ ಆದ ಲೀಡರ್ಶಿಪ್ ಅನ್ನ ರೆಡಿ ಮಾಡಿಕೊಂಡಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ನಾವು ಕಟ್ಟಿದ್ದೇವಂತಹ ಒಂದು ಸ್ಪಷ್ಟ ಸಂದೇಶವನ್ನ ನಾವು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಇನ್ನು ಕೆಲವೊಮ್ಮೆ ಹುಸಿ ಭರವಸೆಗಳು. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಭರವಸೆ ಕೊಟ್ಟಿದೆ ಏನಂತ ಹೇಳಿದ್ರೆ, ನಾವು ಅಧಿಕಾರಕ್ಕೆ ಬಂದರೆ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟು.
ಇವತ್ತು ಇಲ್ಲಿರುವಂಥ ಎಲ್ಲ ಕ್ರೈಮಲ್ಲಿ ಬಜರಂಗದ ಇನ್ವಾಲ್ವ್ಮೆಂಟ್ ಏನಿದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿದೆ, ಆದರೆ ಬ್ಯಾನ್ ಮಾಡಲ್ಲ. ಇವತ್ತು ಪ್ರಿಯಾಂಕಾಗೆ ಹೇಳ್ತಾ ಇದ್ದಾರೆ, ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು RSS ಅನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳಿ. ಈ ರೀತಿಯಾದಂತಹ ಏನು ಕೆಲವೊಂದು ಅವಿವೇಕತನದ ಮಾತುಗಳನ್ನು ಹೇಳಿಕೊಂಡು ಈ ಮುಸ್ಲಿಂ ಸಮುದಾಯವನ್ನ ಇನ್ನು ನೀವು ಮಂಗ ಮಾಡ್ಲಿಕ್ಕೆ ಹೋಗುದು ಬೇಡ. ಯಾಕಂತ ಹೇಳಿದರೆ ಪ್ರಬುದ್ಧರಾದಂತಹ ನಾಲೆಜ್ ಇರುವಂತಹ ಸಮಾಜವನ್ನು ನಾವು ಕಟ್ಟಿ ಬೆಳೆಸಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಕಾಂಗ್ರೆಸ್ ಏನು, RSS ಏನು, BJP ಏನು, JDS ಏನು ಅಂತ ಹೇಳಿ ನಾವು ಕಲಿಸಿಕೊಟ್ಟಿದ್ದೇವೆ. ನೀವಿನ್ನು RSS ನಾವು ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಮುಸಲ್ಮಾನರ ಮತ್ತೆ ಒಟ್ಟು ಪಡಲಿಕ್ಕೆ ಬರೋದು ಬೇಡ. ನೀವೇನಂತ ಹೇಳಿದ್ರೆ ಕೆಲಸವನ್ನ ಮಾಡಿ ತೋರಿಸಿ. ಇದಾಗಿದೆ ನಾನು ನಿಮ್ಗೆ ಹೇಳ್ತಾ ಇರುವಂತ. ಇನ್ನು ನಾವಿಲ್ಲಿ ಕೇಳ್ತಾ ಇರೋದು ಇಲ್ಲಿನ ಪೊಲೀಸ್ ಇಲಾಖೆಗೆ, ಇಲ್ಲಿರುವಂತ ಪೊಲೀಸ್ ಇಲಾಖೆಗೆ ನಾವು ಕೇಳ್ತಾ ಇರೋದು, ಕೆಲವೊಮ್ಮೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ BJP IT ಸೆಲ್ಗೆ ತರ್ತಾ ಇದೆ. ಎಲ್ಲಾದರೂ ಮುಸಲ್ಮಾನರ ಪರವಾಗಿ ಮಾತಾಡಿದ್ರೆ ಹಿಂದೂಗಳು ಮುಗಿದೇಳ್ಬಹುದಾ? ಇದೇ ಅವಸ್ಥೆ ಆಗಿತ್ತು ಏನಂತ ಹೇಳಿದ್ರೆ ಸೆಂಟ್ರಲ್ ನಡೆದದ್ದು. ಅವತ್ತು ನರೇಂದ್ರ ಮೋದಿ ಅವರು ಮಾಡಿದಂತಹ ಏನು ಹತ್ಯಾಕಾಂಡ ಏನಿದೆ ಅದು ಎಲ್ಲಾದರೂ ಮಾತಾಡಿದರೆ ಎಲ್ಲಿ ಹಿಂದೂಗಳ ಓಟು ಕಡಿಮೆ ಆಗ್ತದೆ ಅಂತ ಹೇಳಿ ಭಾವಿಸಿದ್ರು. ಇವತ್ತು ಕೂಡ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಹೇಳುವುದೇನಂತ ಹೇಳಿದ್ರೆ, ನೆಹರೂರವರ ಕಾಲಘಟ್ಟದಲ್ಲಿರುವಂತಹ ಕಾಂಗ್ರೆಸ್ ಅಲ್ಲ ಈ ಕಾಂಗ್ರೆಸ್. ಇಂದಿರಾ ಗಾಂಧಿ ಅವರ ಕಾಲಘಟ್ಟದಿಂದ ಕಾಂಗ್ರೆಸ್ ಅಲ್ಲ. ಆ ಕಾಂಗ್ರೆಸ್ 1992 ಡಿಸೆಂಬರ್ 6ರ ತಾರೀಕು ಯಾವತ್ತಿದೆಯಾ ಅವತ್ತು ಕಾಲಗರ್ಭದಲ್ಲಿ ಹುದುಗಿ ಹೋಗಿದೆ. ಇನ್ನು ಯಾವತ್ತಿದ್ರೂ ಕೂಡ ಈಗಿರುವಂತಹ ಕಾಂಗ್ರೆಸ್ ಏನಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಹೇಳಿದ್ರು ಏನಂತ ಹೇಳಿದ್ರೆ, ಕಾಂಗ್ರೆಸ್ ಅಲ್ಲಿರುವಂತಹ RSS ಮನಸ್ಥಿತಿ ಏನಿದೆ ಅವರನ್ನ ಪಕ್ಷದಿಂದ ಹೊರಗೆ ಹಾಕಿದರೆ ಪಕ್ಷ ಬಲಿಷ್ಠವಾಗಿ ಬೆಳೀತಂತ ಅಂತ ಹೇಳಿ. ನಾವು ಯಾವತ್ತೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಕೂಡ ಮುಸಲ್ಮಾನರು ತಪ್ಪು ಮಾಡಿದ್ರು ಕೂಡ ಅದು ಸರಿ ಅಂತ ಹೇಳಿಕ್ಕೆ ಹೋಗುದಿಲ್ಲ. ಯಾರು ತಪ್ಪು ಮಾಡಿದ್ರು ಕೂಡ ಅವರಿಗೆ ಭಾರತದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ. ಆದರೆ ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳುವಂತಹ ಆ ವ್ಯವಸ್ಥೆಯನ್ನ ಮುಸ್ಲಿಂ ಸಮುದಾಯದ ತೋರಿಸಿಗೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮೃತದೇಹಕ್ಕೆ ಸ್ಟಿಚ್ ಹಾಕಲು ಕೂಡ ಜಾಗ ಇರದಾಗೆ ನಾವು ಮಾಡ್ತೇವೆ ಅಂತ ಹೇಳುವಂತಹ ಶರಣ್ ಪೆಂಬಲ್ನ ಮಾತಿಗೆ ಇಲ್ಲಿ ದಾಖಲೆ ಇದೆ. ಇಲ್ಲಿ ನಾವು ಪ್ರತಿಕಾರ ಮಾಡ್ತೇವೆ, ಸ್ಥಳ ಸಮಯ ನಿಗದಿ ಮಾಡಿದ್ದೇವೆ ಅಂತ ಹೇಳುವಂತಹ ಶ್ರೀಕಾಂತನ ಸ್ಪೀಚ್ಗೆ ಇಲ್ಲಿ ದಾಖಲೆ ಇದೆ. ಪುತ್ತೂರಲ್ಲಿ ಕುಂಡಲ್ ಮಾಡಿದಂತಹ ಸ್ಪೀಚ್ಗೆ ಕೂಡ ದಾಖಲೆ ಇದೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಅವರನ್ನ ಬಂಧನ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಬಂಧನ ಮಾಡಲಿಕ್ಕೆ ಆಗದಲಿಕ್ಕಿರುವಂತಹ ಒಂದು ಕಾರಣ ಏನಂತ ಹೇಳಿದ್ರೆ, ನಾವು ಆಲೋಚಿಸಬೇಕೇನಂತ ಹೇಳಿದ್ರೆ, ಕೆಲವೊಮ್ಮೆ ಈ ವಿಚಾರದಲ್ಲಿ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಬರುವುದಾದರೆ ಅಲ್ಲಿ ಜಡ್ಜ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕುಂಡೇಲಿಗೆ ಬೇಲ್ ಕೊಡ್ಬೋದು, ಶರಣ್ ಪೆಂಪಲ್ಗೆ ಬೇಲ್ ಕೊಡ್ಬೋದು ಅಂತ ಹೇಳುವಾಗ ಅಲ್ಲಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಇರ್ತಾರೆ, ಅವರೊಂದಿಗೆ ಜಡ್ಜ್ ಕೇಳ್ತಾರೆ, ಅಥವಾ ಅಲ್ಲಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಇರ್ತಾರೆ, ಅವರೊಂದಿಗೆ ಕೇಳ್ತಾರೆ. ಆಗ ಈ ಸರ್ಕಾರದ ವಕೀಲರು ಏನ್ ಮಾಡಬೇಕು, ಅಲ್ಲಿ ವಾದ ಮಂಡನೆ ಮಾಡಬೇಕು. ಹೇಗಂತ ಹೇಳಿದ್ರೆ, ಈ ವ್ಯಕ್ತಿ ಇದಕ್ಕಿಂತ ಮೊದಲು ದ್ವೇಷ ಭಾಷಣ ಮಾಡಿದವ, ಈ ವ್ಯಕ್ತಿಯಿಂದ ಇಂಥ ವ್ಯಕ್ತಿ ಹತ್ಯೆ ಆಗಿದೆ, ಈ ರೀತಿಯಾದಂತಹ ಮೆಮೋವನ್ನ ಮಾನ್ಯ ನ್ಯಾಯಾಲಯಕ್ಕೆ ಕೊಡ್ಲಿಕ್ಕೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಇವರು ಕೊಡ್ತಾ ಇಲ್ಲ. ಯಾರು ಕೊಡ್ತಾ ಇಲ್ಲ? ಇಲ್ಲಿ ಪೊಲೀಸ್ ಇಲಾಖೆ ಕೊಡ್ತಾ ಇಲ್ಲ. ಇಲ್ಲಿ ಕೆಲವೊಮ್ಮೆ ನೀವು ಕೇಳ್ಬೋದು, ಬೆಳಿಗ್ಗೆ 10 ಗಂಟೆಗೆ ಏನಾಗ್ತದೆ, FIR ಆಗ್ತದೆ, ಮಧ್ಯಾಹ್ನ 1 ಗಂಟೆಗೆ ಅಲ್ಲಿ ಬೇಲ್ ಆಗ್ತದೆ ಅಂತ ಹೇಳಿ. ಅಲ್ಲಿ ಬೇಲ್ ಸಿಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದು FIR ಆದರೆ ಅದಕ್ಕೆ 24 ಅವರ್ಸ್ ಟೈಮ್ ಇದೆ. ಆ 24 ಅವರ್ಸ್ನ ಒಳಗಡೆ ಅವರು ಕಂಪ್ಯೂಟರ್ಗೆ ಅಪ್ಡೇಟ್ ಮಾಡಬೇಕು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆರೋಪಿ ಒಂದು ವೇಳೆ ಮುಸಲ್ಮಾನ ಆದರೆ ಅದು 24 ಅವರ್ಸ್ ಕಳೀತದೆ. ಇವರಿಗೆ ಬೇಕಾದ ಅಪರಾಧಿ ಅವನಿಗೆ ಜಾಮೀನು ಸಿಗ್ಬೇಕು ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಏನಾಗ್ತದೆ ಅಂತ ಹೇಳಿದ್ರೆ, 10 ಗಂಟೆಗೆ FIR ಆದರೆ ವಿದಿನ್ ಹಾಫ್ ಆನ್ ಅವರ್ ಅಲ್ಲಿ ಏನ್ ಮಾಡ್ತದೆ, ಅದು ಕಂಪ್ಯೂಟರ್ ಅಪ್ಲೋಡ್ ಮಾಡ್ತದೆ. ಮತ್ತೆ ಅವರಿಗೆ ಬೇಲ್ ತೆಗೀಲಿಕ್ಕೆ ಬೇರೆ ಏನು ಕಾರಣ ಬೇಕು ಹೇಳಿ? ಅಲ್ಲಿ ಸರ್ಕಾರಿ ವಕೀಲರ ಬೇಲಿ ಇವರ ಬಳಿ ಕೇಸ್ ಜಾಮೀನು ಯಾಕೆ ಕೊಡಬಾರ್ದಂತ ಕೇಳಲಿಕ್ಕೆ ಕೊಡುವಾಗ ಅದಕ್ಕೆ ಬೇಕಾದ ಡಾಕ್ಯುಮೆಂಟರಿ ಇಲ್ಲ. ಹಾಗೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಸಮುದಾಯಕ್ಕೆ ನ್ಯಾಯ ಮರೀಚಿಕೆ ಆಗ್ತಾ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಬಂದೇನಂತ ಹೇಳಿದ್ರೆ, ಭಾರತದ ಶಾಸಕಾಂಗ ವ್ಯವಸ್ಥೆ, ಭಾರತದ ಕಾರ್ಯಾಂಗ ವ್ಯವಸ್ಥೆ, ಇದರ ಒಂದು ವ್ಯವಸ್ಥೆಯಿಂದಾಗಿ ಈ ರೀತಿ ಆಗುತ್ತಿರುವಂತಹ ಸಂದರ್ಭದಲ್ಲಿ ಈ ದೇಶದ ಸೌಹಾರ್ದತೆಯನ್ನು ಬಯಸುವಂತ ವ್ಯಕ್ತಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಆ ಶಾಂತಿಯನ್ನು ಬಯಸುವಂತ ವ್ಯಕ್ತಿಗಳು, ಆ ಶಾಂತಿ ಬಯಸಲಿಕ್ಕೆ ಒಂದೇ ಸಾಕು. ಏನಂತ ಹೇಳಿದ್ರೆ, ರೌಡಿಗಳನ್ನ, ಕ್ರಿಮಿನಲ್ಗಳನ್ನ ಹಿಂದೂ ಧರ್ಮದ ರಕ್ಷಕರಾಗಿ, ಅವರನ್ನ ಹಿಂದೂ ನಾಯಕರನ್ನಾಗಿ ಎಲ್ಲಿಯವರೆಗೆ ಮಾಧ್ಯಮ ರಂಗ ಬಿಂಬಿಸುವುದನ್ನು ನಿಲ್ಲಿಸುವುದಿಲ್ವೋ ಅಲ್ಲಿಯವರೆಗೆ ಇಲ್ಲಿ ಶಾಂತಿ ನೆಲೆಸುವುದಿಲ್ಲ. ಯಾಕಂತ ಹೇಳಿದ್ರೆ, ರೌಡಿಗಳು ಬೇರೆ, ಕ್ರಿಮಿನಲ್ಗಳು ಬೇರೆ, ಹಿಂದೂ ಧರ್ಮನೇ ಬೇರೆ.
ಹಿಂದೂ ಧರ್ಮದ ಸಂಸ್ಕೃತಿಯೇ ಬೇರೆ. ಆದರೆ ಯಾವ ರೌಡಿಗಳನ್ನ, ಯಾವ ಕ್ರಿಮಿನಲ್ಗಳನ್ನ ಇವರ ಹಿಂದೂ ಧರ್ಮ ರಕ್ಷಕರು, ಹಿಂದೂ ನಾಯಕರಂತ ಹೇಳಿ ಇಲ್ಲಿರುವಂತಹ ಮಾಧ್ಯಮ ರಂಗ ಅವರನ್ನ ಮೇಲಿಟ್ಟು ಹೊಗಳ್ತದ, ಆಗಲೇ ಏನಾಗ್ತದೆ ಅಂತ ಹೇಳಿದ್ರೆ ಕ್ರೈಮ್ಗಳು ಜಾಸ್ತಿ ಆಗ್ತದೆ. ಆದ್ರೆ ಇಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಗೊಳ್ಬೇಕಿದ್ರೆ ಇಲ್ಲಿ ಏನಾಗ್ಬೇಕಂತ ಹೇಳಿದ್ರೆ, ತಪ್ಪು ಯಾರು ಮಾಡಿದ್ರು ಕೂಡ ಅವನಿಗೆ ನ್ಯಾಯವನ್ನ ಕೊಡುವಂತಹ ವ್ಯವಸ್ಥೆ ಇಲ್ಲಿ ಆದ್ರೆ ಮಾತ್ರ ಖಂಡಿತವಾಗಿಯೂ ಇಲ್ಲಿ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ಈಗ ನೋಡಿ, ಇತ್ತೀಚೆಗೆ ಪುತ್ತೂರು ಹಾಸ್ಪಿಟಲ್ ಅಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆ ಏನಂತ ಹೇಳಿದ್ರೆ, ಯಾವಾಗಲೂ ಪೇಷಂಟ್ ಇರ್ತಾರೆ, ಪೇಷಂಟ್ ಪಾರ್ಟಿ ಇರ್ತದೆ. ಪೇಷಂಟ್ನ ಪಾರ್ಟಿ ಮತ್ತು ವೈದ್ಯರೊಂದಿಗೆ ನಡೆದಂತ ಒಂದು ಘಟನೆ 1 ತಿಂಗಳ ಮೊದಲು ಪುತ್ತೂರಲ್ಲಿ. ಆ ಘಟನೆ ಏನಾಗ್ತದೆ ಅಂತ ಹೇಳಿದ್ರೆ, ಇಮಿಡಿಯೇಟ್ ಆಗಿ ವೈದ್ಯರು ಏನು ಮಾಡ್ತಾರೆ, ಅಖಿಲ ಭಾರತ ವೈದ್ಯ ಪರಿಷತ್ನ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೆ. ಅಲ್ಲಿ ಬಂದು ಅರುಣ್ ಕುಮಾರ್ ಪುತ್ತಿಲ ಮಾತಾಡ್ತಾರೆ. ನೋಡಿ, ಇಲ್ಲಿ ವಿದ್ಯಾವಂತರಂತ ಹೇಳುವಂತ ವ್ಯಕ್ತಿಗಳು ಕೂಡ ಯಾವ ಮಟ್ಟ ಕಳೀತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಏನು, ಈ ರೌಡಿ ಶೀಟರ್ಗಳದಲ್ಲ. ಇಲ್ಲಿ ಸಜ್ಜನರಂತ ಹೇಳಿ ನಾವು ಯಾರನ್ನ ಕರೀತಾ ಇದ್ದೇವ, ಒಳ್ಳೆಯವರಂತ ಹೇಳಿ ಯಾರು ಕರೀತಾ ಇದ್ದೇವ, ಅವರ ಮೌನ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಆವತ್ತು ಪೇಷಂಟ್ನ ಪಾರ್ಟಿ ಮತ್ತು ವೈದ್ಯರೊಂದಿಗೆ ನಡೆದಂತಹ ಒಂದು ಮಾತಿನ ಚಕಮಕಿ ಏನಿದೆ, ಅದು ಅಖಿಲ ಭಾರತ ವೈದ್ಯ ಪರಿಷತ್ ಹೋಗಿ ಅಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಾಗ ಕೆಲವು ಸಮಯದ ನಂತರ ಅಲ್ಲೇನಾಗ್ತದೆ, ಒಂದು ಬಿಜೆಪಿ ಕಾರ್ಯಕರ್ತನ ಮಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಯುವತಿಯ ಮೇಲೆ ಅತ್ಯಾಚಾರ ಆಗ್ತದೆ, ಮಾತ್ರವಲ್ಲ ಮದುವೆ ಆಗ್ತಾನೆ ಅಂತ ಹೇಳಿ ಮಾತು ಕೊಟ್ಟು ಅದನ್ನು ಪಾಲಿಸುವುದಿಲ್ಲ. ಆದ್ರೆ ಎಲ್ಲಿ ಕೂಡ ಈ ವೈದ್ಯರೊಂದಿಗೆ ಓಡೋಡಿ ಬಂದಂತಹ ಅರುಣ್ ಕುಮಾರ್ ಪುತ್ತಿಲ ಅಲ್ಲಿ ಆ ಮುಗ್ಧ ತಾಯಿಯ ಮಾತಿಗೆ ಅವನ ಮನಸ್ಸು ಕರಗಲಿಲ್ಲ. ಯಾಕಂತ ಹೇಳಿದ್ರೆ ಅದು ಹಿಂದೂ ಸಮುದಾಯ, ಅರ್ಥ ಆಯ್ತಾ, ಅದಲ್ಲಿ ಓಟ್ ಆಗಿ ಪರಿವರ್ತನೆ ಆಗುವುದಿಲ್ಲ. ಆದರೆ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ ಏನಂತ ಹೇಳಿದ್ರೆ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಭಟನೆಗೆ ಆ ತಾಯಿ ತನ್ನ ಮಗಳಿಗೆ ನ್ಯಾಯ ಸಿಗಲಿಕ್ಕೆ ಬೇಕಾಗಿ ಬಂದು ನಿಂತ್ರಲ್ಲ, ಆ ತಾಯಿಯ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರಿಗೆ ಒಂದು ಪಾಠ ಇದೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪ್ರತಿಭಟನೆಗೆ ಕರೆಯುವಾಗ ನಾನೆಲ್ಲಿ ನೋಟೆಡ್ ಆಗ್ತೇನಾ, ಅಥವಾ ನಾನು ಎಲ್ಲಿ RSS ಗೆ ನೋಟೆಡ್ ಆಗ್ತೇನಾ, ಬಜರಂಗದಾಗ ನೋಟೆಡ್ ಆಗ್ತೇನೆ ಅಂತ ಹೇಳಿ ಹೆದರಿಕೊಂಡಿರುವಂತಹ ವ್ಯಕ್ತಿಗಳಿಗೆ ನ್ಯಾಯ ಯಾರ ಬಳಿ ಇರ್ತದೆ, ಅವರ ಬಳಿ ಯಾವ ವೇದಿಕೆಯಲ್ಲಿ ನಿಲ್ಲಿಕ್ಕೆ ಕೂಡ ಹೆದರುವುದಿಲ್ಲ ಅಂತ ಹೇಳುವಂತಹ ಒಂದು ಸ್ಪಷ್ಟ ಸಂದೇಶವನ್ನಾಗಿದೆ ಆ ತಾಯಿ ಹೊತ್ತು ಕೊಟ್ಟದ್ದು. ಹಾಗಾಗಿ ಇವತ್ತು ಆತ್ಮೀಯ ನನ್ನ ಮಿತ್ರರೇ, ನಾನು ನಿಮ್ಮಲ್ಲಿ ಹೇಳಿಕೆ ಇರುವಂಥದ್ದು ಏನಂತ ಹೇಳಿದ್ರೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವಿವತ್ತು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಒಂದು ಹೋರಾಟವನ್ನು ಮಾಡುವಾಗ ಈ ಪ್ರತಿಭಟನೆಯಿಂದ ನೀವೇನು ಉದ್ದೇಶಿಸ್ತಾ ಇದ್ದೀರಿ ಅಂತ ಹೇಳಿ ಕೆಲವೊಮ್ಮೆ ಕೇಳ್ಬೋದು. ಕೆಲವೊಮ್ಮೆ ಮಾಧ್ಯಮ ರಂಗದವರು, ಪೊಲೀಸರು ಅಥವಾ ಮುಸಲ್ಮಾನರಲ್ಲಿ ಕೆಲವು ಬುದ್ಧಿಜೀವಿಗಳಂತ ಇದ್ದಾರೆ, ಅವರು ಕೆಲವೊಮ್ಮೆ STP ಏನ್ ಮಾಡ್ತದೆ ಅದನ್ನೇ ನೋಟ್ ಮಾಡ್ತಾ ಇರ್ತಾರೆ. ಅವರದ್ದು ನಮ್ಗೆ ಹೇಳಿಕ್ಕಿರುವುದು ಎಷ್ಟೇ, ನಮ್ಗೆ ಇಲ್ಲಿ ಅಬ್ದುಲ್ ರಹಿಮಾನ್ ಕೊಲೆ ಪ್ರಕರಣ, ಅಶ್ರಫ್ ವೈನಾಡ್ನ ವಿಚಾರ, ಈ ವಿಚಾರ ಮನುಷ್ಯರಿಗೆ ನಾರ್ಮಲ್ ಡೆತ್ ಬರ್ತದೆ, ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂದ್ತಾರೆ, ಆಕ್ಸಿಡೆಂಟ್ ಆಗ್ತಾರೆ, ಅದು ಒಂದು ವ್ಯತಿರಿಕ್ತವಾದಂತಹ ಮರಣ. ಅದಕ್ಕೆ ನಾವು ಹೋರಾಟ ಮಾಡಿದ್ದೆಲ್ಲೋ ಮಾಡಿದ್ದೇವೆ. ಆದರೆ ಈ ಕೋಮು ಸೂಕ್ಷ್ಮ ಪ್ರದೇಶವಾದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇದೇ ರೀತಿಯಾದಂತಹ ಕ್ರಿಮಿಗಳು ಇನ್ನು ಹತ್ತಿರದ ಜಿಲ್ಲೆಗೆ ಹೋಗ್ತದೆ, ಅಲ್ಲಿ ಕೂಡ ಇದೇ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗ್ತದೆ. ಅದಕ್ಕೆ ಜನರನ್ನ ಅವೇರ್ನೆಸ್ ಮಾಡಲಿಕ್ಕಾಗಿದೆ ಈ ಪ್ರೊಟೆಸ್ಟ್ ನಾವು ಹಮ್ಮಿಕೊಂಡದ್ದು. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಈ ಒಂದು ಮತೀಯವಾದ ಏನಿದೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಗೆ ಸಮಾಪ್ತಿ ಆಗ್ಬೇಕು. ಯಾಕಂತ ಹೇಳಿದ್ರೆ ಇದಕ್ಕೆ ನಾವು ಮಾಡ್ಬೇಕಾದಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯಕ್ಕೆ ಈ ರೀತಿಯಾದಂತಹ ಅನ್ಯಾಯಗಳು ಆಗುವಾಗ, ಕುಡುಪಿನ ಗುಂಪು ಹತ್ಯೆ ಪ್ರಕರಣ ಇರಬಹುದು, ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡುವಂಥದ್ದು ವೇದಿಕೆ. ನನಗೆ ಕಳೆದ ಅಬ್ದುಲ್ ರಹಿಮಾನ್ ಹತ್ಯೆಯ ಸಂದರ್ಭದಲ್ಲಿ ಎಲ್ಲ ಕೆಲವು ಮುಸ್ಲಿಂ ನಾಯಕರು ಅವರ ರಾಜೀನಾಮೆಯ ಪರ್ವಗಳು ಬರುವಾಗ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬೊಬ್ಬರ ಕಮೆಂಟ್ಗಳು ಬರ್ತಾ ಇತ್ತು. ನನಗೆ ಭಾವಿಸಿದ್ದೇನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಹಜ್ಜಲ್ಲಿದ್ದಾರೆ, ಅವರು ಬಂದ ಕೂಡಲೇ ಹೆಗಲಿಗೆ ಕೈ ಮುಟ್ಟಿದ ತಕ್ಷಣ ಇದೆಲ್ಲವೂ ಕೂಡ ತನ್ನ ಆಗ್ತದೆ ಅಂತ ಹೇಳಿದ್ದು ಒಬ್ಬರ ಹತ್ರ. ಅದು ಹಾಗೆ ಆಯ್ತು. ಯಾಕಂತ ಹೇಳಿದ್ರೆ ಆ ಪವರ್ ನಮ್ಮ ಕೈಯಲ್ಲಿತ್ತು. ನಾನು ಆ ರಾಜೀನಾಮೆ ಕೊಟ್ಟ ಕಾಂಗ್ರೆಸ್ನ ನಾಯಕರಲ್ಲಿ ನೀವು STPಗೆ ಬರ್ಬೇಕಂತ ಹೇಳುದಲ್ಲ, ನೀವು